ನಮ್ಮ ಬಿರಿಯಾನಿ ಯಾವ ರೀತಿ ಬಂದಿದೆ ನೋಡಿ, ಉದುರಾಗಿ ಎಷ್ಟು ಚಂದ ಬಂದಿದೆ ನೋಡಿ. ನನ್ನಮ್ಮ ಇನ್ನು ಬೈಲಿಕ್ಕೆ ಶುರು ಮಾಡ್ತಾರೆ ನಿಂದ ಅಡುಗೆ. ವೆಲ್ಕಮ್ ಬ್ಯಾಕ್ ಟು ಕುಕ್ ವಿತ್ ಶ್ರೇಯಾ ಯೂಟ್ಯೂಬ್. ಅಮ್ಮ ಅಮ್ಮ ಅರಿ ಏನ್ ಚುಂಡಮ್ಮ ಅರಿಲಾಯ್ಕೊಂಡು ಉಪ್ಪಿಲ್ದ ರಕ್ಕೊಂಡತ. ಇಲ್ಲಿ ನೋಡಿ ಗಂಟೆ 1:30 ಆಗಿದೆ. ನಮ್ಮ ಮಕ್ಕಳು ಮತ್ತೆ ಇವರೆಲ್ಲ ನೋಡಿ ಊಟಕ್ಕೆ ಕಾಯುದು. ಅವರೇ ಅಮ್ಮ ಮಟನ್ ಎಂಚುಂಡಮ್ಮ. ಮಟನ್ ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಕುಕ್ ವಿತ್ ಶ್ರೇಯಾ ಯೂಟ್ಯೂಬ್ ಚಾನಲ್. ಇವತ್ತು ಒಂದು ನ್ಯೂ ರೆಸಿಪಿ, ಸಂಡೇ ಇವತ್ತು. ಸೊ ಮಟನ್ ಬಿರಿಯಾನಿ ಮಾಡೋಣ ಅಂತ ಇದ್ದೇನೆ. ಇಲ್ಲಿ ಮಟನ್ ಬಿರಿಯಾನಿಗೆ ನನ್ನ ಅಮ್ಮ, ಇಲ್ಲಿ ನೋಡಿ ನನ್ನ ಅಮ್ಮ ಮಟನ್ ಕ್ಲೀನ್ ಮಾಡಿ ಕೊಡ್ತಿದ್ದಾರೆ. ಕ್ಲೀನ್ ಮಾಡುದಲ್ಲೆಲ್ಲ ಅವರೇ ಅಮ್ಮ. ಮಟನ್ ಎಂಚುಂಡಮ್ಮ. ಮಟನ್ ಏನು ಉಂಡ ಇಟ್ಟು ಪಸೆ ಉಂಡೆ ಪಸೆ ಇತ್ತು ಲಾಯ್ಕ್ ಏನ ಅಂದ. ಗಂಟೆ ಈಗ 12 ಆಗ್ತಾ ಬಂತು. ಈಗ ನಾನು ಮಟನ್ ಬಿರಿಯಾನಿ ಮಾಡ್ಲಿಕ್ಕೆ ಶುರು ಮಾಡಿದ್ದು. ನನ್ನ ಅಮ್ಮ ಇನ್ನು ಬೈಲಿಕ್ಕೆ ಶುರು ಮಾಡ್ತಾರೆ, ನಿಂದ ಅಡುಗೆ ಯಾವಾಗ ಆಗೋದು, ತಿನ್ನೋದು ಯಾವಾಗ ಅಂತ. ಸೊ ನಂದೀಗ ಆಗುವಾಗ 2 ಗಂಟೆ ಆಗ್ತದೆ. ಬನ್ನಿ ಮೊದಲಿಗೆ ರೆಸಿಪಿ ನೋಡ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ಯಾರಾದ್ರೂ ನನ್ನ ಚಾನಲ್ಗೆ ಹೊಸದಾಗಿ ಬಂದಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಇಲ್ಲಿ ನೋಡಿ ನಮ್ಮ ಇಡಲ್ಲ ಇಂಚಬಲ, ಇಲ್ಲಿ ನೋಡಿ ನಮ್ಮ ಭರತನಾಟ್ಯ ಡ್ಯಾನ್ಸರ್ ಇದ್ದಾಳೆ ನೋಡಿ, ಡ್ಯಾನ್ಸ್ ಕ್ಲಾಸ್ಗೆ ಹೋಗಿ ಬಂದವಳು. ಎಂತ ಹೆಸರು ನಿಂದು? ಬನ್ನಿ ಇವಾಗ ರೆಸಿಪಿ ಮಾಡ್ಕೊಂಡು ಬರೋಣ. ಇಲ್ಲಿ ಅಕ್ಕಿಯನ್ನು ಅಮ್ಮನ ಹತ್ರ ಕ್ಲೀನ್ ಮಾಡ್ಲಿಕ್ಕೆ ಕೊಟ್ಟೆ. ಅಮ್ಮ ಅರಿ ಏನ್ ಚುಂಡಮ್ಮ ಅರಿಲಾಯ್ಕೊಂಡು ಉಪ್ಪಿಲ್ದ ರಕ್ಕೊಂಡತ. ಇಜ್ಜೆ ಬಾಸ್ಮತಿಗೆ ಒಂಚೂರು ಮಂಜುಲಾತನ್ಗೆ ಅತ್ತೆ ಬನ್ನಿ ಯಾರು ತೂಕ ವೇಯ್ಪಲಿ ಬೊಕ್ಕದ ಬೊಕ್ಕ ಉರ್ಪೆಲ್ಲ ಅರಿತ ಮಟನ್ ಬಿರಿಯಾನಿ ಹಾಪಣತ್. ಓಕೆ ಓಕೆ ಬಡ ಬುಂಡಿ ಏನ ಬಡ ಕೈ ಪೇ ನನಗಲ್ಲ ಬಿರಿಯಾನಿ ಬರ್ಚೆ ಬಿರಿಯಾನಿ ಬಯ್ಯ. ಮೊದಲಿಗೆ ಇಲ್ಲಿ ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು 4 ಉದ್ದ ಈರುಳ್ಳಿಯನ್ನು ನಾನು ಸ್ಲೈಸ್ ಮಾಡಿ ಇಟ್ಕೊಂಡಿದ್ದೇನೆ. ಇದನ್ನು ಎಣ್ಣೆಯಲ್ಲಿ ಚೆಂದ ಹುರಿಯಬೇಕು, ಬ್ರೌನ್ ಆನಿಯನ್ ಮಾಡ್ಕೊಳ್ಬೇಕು. ಅದಕ್ಕೋಸ್ಕರ ಎಣ್ಣೆಯಲ್ಲಿ ಕರೆಕ್ಟಾಗಿ ಹುರಿಯಬೇಕು. ಈಚೆಗಡೆಯಲ್ಲಿ ನಾನು ಅನ್ನ ಬೇಯಿಸಲಿಕ್ಕೆ ನೀರು ಕೂಡ ಇಟ್ಕೊಂಡಿದ್ದೇನೆ. ಇದಕ್ಕೆ ಇವಾಗ ನಾವು ಒಂದು ಅರ್ಧ ಟೀ ಸ್ಪೂನು ಸೋಂಪು, ಒಂದು 20 ಕಾಳು, ಕರಿಮೆಣಸು ಮತ್ತು ಇಡೀ ಗರಂ ಮಸಾಲೆ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1-2 ಹಸಿಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಪುದೀನ ಹಾಕ್ಕೊಂಡು ಅದೇ ನೀರು ಕಾಯಿಸ್ಲಿಕ್ಕೆ ಇಟ್ಟಿದ್ದೇವೆ ಅದಕ್ಕೆ ಹಾಕ್ಕೊಳ್ಳೋಣ. ಇದರ ಜೊತೆನೆ 1 ಟೇಬಲ್ ಸ್ಪೂನ್ ತುಪ್ಪ ಹಾಕೊಳ್ಳೋಣ. ತುಪ್ಪ ಅಥವಾ ಎಣ್ಣೆ ಕೂಡ ಹಾಕೊಳ್ಬೋದು. ಇದರ ಜೊತೆನೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ. ನಂತರ ಸ್ವಲ್ಪ ಬಿಸಿ ಬಂದ ನಂತರ ಬಿರಿಯಾನಿ ಎಲೆ ಅಂತ ಬರ್ತದಲ್ಲ, ಅದೊಂದು 2 ತುಂಡು ಕಟ್ ಮಾಡಿಕೊಂಡು ಹಾಕೊಳ್ಳಿ. ಇಲ್ಲಿ ನೋಡಿ ಅಷ್ಟು ಟೈಮಲ್ಲಿ ನಮ್ಮದು ಬ್ರೌನ್ ಆನಿಯನ್ ಕೂಡ ರೆಡಿ ಆಗಿದೆ. ಈ ಬ್ರೌನ್ ಆನಿಯನ್ ಒಂದು ಸಪ್ರೇಟಾಗಿ ಒಂದು ಬಟ್ಟಲಿಗೆ ತೆಗೆದಿಟ್ಕೊಳ್ಳೋಣ. ಇವಾಗ ನಾನು 1 kg ಮಟನ್ ತಗೊಂಡಿದ್ದೇನೆ, ಸಣ್ಣ ಕಟ್ ಮಾಡ್ಕೊಂಡಿದ್ದೇನೆ. ಇದಕ್ಕೆ 1/4 ಕಪ್ನಷ್ಟು ಮೊಸರು ಹಾಕೊಳ್ಳೋಣ. ಇದರ ಜೊತೆನೆ 1 ಟೇಬಲ್ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್, ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ. 1 ಟೀ ಸ್ಪೂನ್ ಅರಿಶಿನ ಪೌಡರ್, 2 ಟೇಬಲ್ ಸ್ಪೂನ್ ಅಚ್ಕಾರದ ಪುಡಿ, ಖಾರ ಜಾಸ್ತಿ ಬೇಕಿದ್ರೆ ಜಾಸ್ತಿ ಹಾಕೊಳ್ಳಿ. ಅರ್ಧ ಟೇಬಲ್ ಸ್ಪೂನ್ ಜೀರಾ ಪೌಡರ್, ಗರಂ ಮಸಾಲ ಮತ್ತು ಸ್ವಲ್ಪ ಜಾಸ್ತಿ ಕೊತ್ತಂಬರಿ ಸೊಪ್ಪು ಅಂದರೆ 1/4 ಟೇಬಲ್ ಸ್ಪೂನ್ ಅಷ್ಟು. 2 ಟೇಬಲ್ ಸ್ಪೂನ್ ಬಿರಿಯಾನಿ ಮಸಾಲ ಹಾಕೊಳ್ಳೋಣ. ಯಾವುದೇ ಬಿರಿಯಾನಿ ಮಸಾಲ ಹಾಕೊಳ್ಬೋದು. ಇದರ ಜೊತೆನೆ 2 ಏಲಕ್ಕಿ, 2 ಚಕ್ಕೆ, ಒಂದು ಅರ್ಧ ಟೇಬಲ್ ಸ್ಪೂನ್ ಸೋಂಪು, 1/4 ಟೇಬಲ್ ಸ್ಪೂನ್ ಜೀರಿಗೆ ಮತ್ತು 4 ಹಸಿಮೆಣಸಿನಕಾಯಿನ ಕಟ್ ಮಾಡ್ಕೊಳ್ಳೋಣ. ಇದರ ಜೊತೆನೆ 1 ದೊಡ್ಡ ಹಿಡಿ ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಸ್ವಲ್ಪ ಪುದೀನ ಮತ್ತು 1 ನಿಂಬೆಯ ರಸ, ದೊಡ್ಡ ನಿಂಬೆ ಅಂದರೆ 1 ನಿಂಬೆ, ಇಲ್ಲಾಂದರೆ 2 ನಿಂಬೆ ಹಾಕೊಳ್ಳಿ. ಮತ್ತು ನಾವು ಬ್ರೌನ್ ಆನಿಯನ್ ಮಾಡಿ ಇಟ್ಕೊಂಡಿರ್ತೇವಲ್ಲ, ಅದರಲ್ಲಿ 1 ದೊಡ್ಡ ಹಿಡಿ ಹಾಕೊಂಡು ಅದನ್ನು ಪುಡಿ ಮಾಡಿಕೊಂಡು ಅದರಲ್ಲಿ 3 ಟೇಬಲ್ ಸ್ಪೂನ್ ಎಣ್ಣೆ ಹಾಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ರೀತಿ ಚೆಂದ ಮಿಕ್ಸ್ ಮಾಡ್ಕೊಳ್ಬೇಕು. ಮಸಾಲ ಎಲ್ಲ ಕರೆಕ್ಟಾಗಿ ಕೋಟ್ ಆಗಬೇಕು. ನೋಡಿ ಯಾವ ರೀತಿ ಮಿಕ್ಸ್ ಆಗಿದೆ ನೋಡಿ, ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು. ಸಾಫ್ಟಾಗಿ ಮಟನಿಗೆಲ್ಲ ಮಸಾಲೆ ಎಲ್ಲ ಹಿಡಿದುಕೊಳ್ಬೇಕು. ಆ ರೀತಿ ಮಿಕ್ಸ್ ಮಾಡಿಕೊಂಡು 1 ಗಂಟೆ ಆದರೆ ಇದನ್ನು ಫ್ರಿಜ್ಜಲ್ಲಿ ಮ್ಯಾರಿನೇಷನ್ ಮಾಡಿ ಇಟ್ಕೊಳ್ಬೇಕು. ಅರ್ಧ ಗಂಟೆ ನೆನೆಸಿಟ್ರೆ ಸಾಕು, ಬಟ್ ನೆನೆಸಿಡ್ಬೇಕು ಮೊದಲಿಗೆ, ಆವಾಗ ಒಳ್ಳೆ ಉದುರಾಗಿ ಅನ್ನ ಬರ್ತದೆ. ಈಗ ಇಲ್ಲಿ ನೋಡಿ ಗಂಟೆ 1:30 ಆಗಿದೆ. ನಮ್ಮ ಮಕ್ಕಳು ಮತ್ತೆ ಇವರೆಲ್ಲ ನೋಡಿ ಊಟಕ್ಕೆ ಕಾಯುದು. ಹೇ ಬೆಳ್ಳಿ, ನಮ್ಮ ಹೊಸ ಮೆಂಬರ್ ನಮ್ಮ ಮನೆಯದ್ದು. ಹಾಯ್. 1 ಗಂಟೆ ನಂತರ ಪ್ಯಾನ್ಗೆ ಸ್ವಲ್ಪ 3 ಟೇಬಲ್ ಸ್ಪೂನ್ ಎಣ್ಣೆ ಹಾಕೊಳ್ಳೋಣ. ಇದ್ರ ಪರಿಮಳ ಏನ್ ಘಮ ಬರ್ತಂಟು ಗೊತ್ತಾ. ಹೀಗೆ ಇವಾಗ ಎಣ್ಣೆ ಕಾದಿದೆ. ಇದಕ್ಕೆ ಇವಾಗ ನಾವು ಮ್ಯಾರಿನೇಷನ್ ಮಾಡಿ ಇಟ್ಕೊಂಡಿರುವ ಮಟನ್ ಪೀಸಸನ್ನು ಹಾಕೊಳ್ಬೇಕು. ಇಷ್ಟೇ, ಮತ್ತೆಂತ ಎಕ್ಸ್ಟ್ರಾ ಮಸಾಲ ಹಾಕ್ಲಿಕ್ಕಿಲ್ಲ. ನಾವೇನು ಆಲ್ರೆಡಿ ಮ್ಯಾರಿನೇಷನ್ ಮಾಡಿ ಇಟ್ಕೊಂಡಿದ್ದೇವೆ, ಎಲ್ಲ ಮಸಾಲ ಅದಕ್ಕೆ ಹಾಕಿದ್ದೇವೆ. ಪುನಃ ಏನು ಮಾಡಲಿಕ್ಕಿಲ್ಲ. ನಾನಿಲ್ಲಿ ಕುಕ್ಕರಲ್ಲಿ ಇಟ್ಟಿಲ್ಲ, ಡೈರೆಕ್ಟ್ ಫ್ಲೇಮಲ್ಲಿ ಕುಕ್ ಮಾಡ್ಕೊಳ್ತಿದ್ದೇನೆ. ನೀವು ಬೇಕಾದರೆ ಕುಕ್ಕರಲ್ಲಿ ಕೂಡ ಇಟ್ಕೊಳ್ಬೋದು. ಇದನ್ನು ಈ ರೀತಿ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಹಾಗೆ 1/4 ಗಂಟೆ ಆದರೂ ಕುಕ್ ಮಾಡಲಿಕ್ಕೆ ಇಡಬೇಕು. ಲಿಡ್ ಮುಚ್ಚಿ ಹಾಗೆ ಕುಕ್ ಆಗಲಿ. ಇವಾಗ ಇಲ್ಲಿ ನೀರು ಕೂಡ ಕುದಿದಿದೆ, ಅಕ್ಕಿ ಹಾಕಿದ್ದೇವೆ ಆಲ್ರೆಡಿ, ಅನ್ನ ಕೂಡ ಬೆಂದಿದೆ. ಇವಾಗ ಇಡೀ ಗರಂ ಮಸಾಲೆ ಏನೆಲ್ಲ ಇದೆ ಅದನ್ನೆಲ್ಲ ತೆಗೆದಿಟ್ಕೊಳ್ಳಿ.
ತೆಗೆದಿಟ್ಕೊಳ್ಳೋಣ ಸಪ್ರೇಟಾಗಿ. ಸೊ ಅಂದರೆ ಆವಾಗ ಅನ್ನದಲ್ಲಿ ಅಷ್ಟು ಸಿಗಲ್ಲಲ್ಲ, ಅದಕ್ಕೋಸ್ಕರ. ಇಲ್ಲಿ ನಂದು ಮೊಸರಿದು ಸಲಾಡ್ ಕೂಡ ರೆಡಿಯಾಗಿದೆ. ಇವಾಗ ಅನ್ನ ಕೂಡ ಬೆಂದಿದೆ, ಪದಾರ್ಥ ಕೂಡ ಆಗಿದೆ, ಮಟನ್ ಕೂಡ ಬೆಂದಿದೆ. ಇಲ್ಲಿ ನಾನು ದಮ್ಮಲ್ಲಿ ಇಡ್ಲಿಕ್ಕೆ ಈ ತಪ್ಪಲೆ ತಗೊಂಡಿದ್ದೇನೆ. ಅದರ ರೇಟ್ ನೋಡಿ ಅಂತೆ, ಸ್ಟೀಲ್ ಇದು ಎಂಥ ರೇಟ್ ಗೊತ್ತಾ. ಇಲ್ಲಿ ನೋಡಿ ಮಟನ್ ಒಳ್ಳೆ ಕುಕ್ ಆಗಿದೆ, ಎಣ್ಣೆ ಎಲ್ಲ ಬಿಟ್ಟಿದೆ. ಎಕ್ಸ್ಟ್ರಾ ಏನೂ ಹಾಕಲ್ಲ, ಪುನಃ ಕೊತ್ತಂಬರಿ ಸೊಪ್ಪೆಲ್ಲ ಎಂಥದ್ದು ಹಾಕೋದಿಲ್ಲ. ಇಷ್ಟೇ ಮಟನನ್ನು ತೆಗೆದು ಇನ್ನು ದಮ್ಮಿಗೆ ಹಾಕ್ತೇನೆ ಅಷ್ಟೇ. ತುಂಬ ಸುಲಭವಾಗಿ ಮಾಡುವ ಈ ಮಟನ್ ಬಿರಿಯಾನಿ ಟೇಸ್ಟಿಯಾಗಿ ಬರುತ್ತೆ. ನೋಡಿ ಇದೆಲ್ಲ ಕುಕ್ ಆಗಿದೆ, ಸಪ್ರೇಟಾಗಿ ಇಟ್ಕೊಳ್ತೀನಿ. ಇವಾಗ ದಮ್ಮಿಗೆ ಇಡ್ಲಿಕ್ಕೆ ಸ್ವಲ್ಪ ಬೀಜ ಮತ್ತು ಒಣ ದ್ರಾಕ್ಷಿಯನ್ನು ತುಪ್ಪದಲ್ಲಿ ಹುರ್ಕೊಳ್ತಿದ್ದೇನೆ. ಇದನ್ನು ಕೂಡ ಒಂದು ಸಪ್ರೇಟಾಗಿ ತೆಗೆದಿಟ್ಕೊಳ್ಳೋಣ. ಈ ಡ್ರೈ ಫ್ರೂಟ್ಸ್ ಬೇಕಿದ್ರೆ ಹಾಕೊಳ್ಳಿ, ಆಪ್ಷನಲ್ ಇಲ್ಲ ಅಂದರೆ ಸ್ಕಿಪ್ ಕೂಡ ಮಾಡ್ಕೊಳ್ಬೋದು. ಇವಾಗ ಇಲ್ಲಿ ಅನ್ನ ಕೂಡ ನೀರು ಬಸ್ತಿಟ್ಕೊಂಡಿದ್ದೇನೆ, ಎಲ್ಲವನ್ನು ಅರೇಂಜ್ ಮಾಡ್ಕೊಂಡಿದ್ದೀನಿ. ದಮ್ಮಿಗೆ ಇಡಬೇಕು, ಅದಕ್ಕೋಸ್ಕರ ಎಲ್ಲವನ್ನು ಇಲ್ಲಿ ತಂದು ಅರೇಂಜ್ ಮಾಡ್ಕೊಂಡಿದ್ದೀನಿ. ಇವಾಗ ದಮ್ ಇಡುವ ಪಾತ್ರೆಗೆ ತಳಕ್ಕೆ ನಾವು ತುಪ್ಪ ಹಾಕ್ಕೊಳ್ಳೋಣ. ಒಂದು 2-3 ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಂಡು ಎಲ್ಲ ಕಡೆ ಕರೆಕ್ಟಾಗಿ ಸ್ಪ್ರೆಡ್ ಮಾಡ್ಕೊಳ್ಬೇಕು. ಸೈಡಿಗೆ ಮತ್ತು ತಳಭಾಗಕ್ಕೆಲ್ಲ ಕರೆಕ್ಟಾಗಿ ಸ್ಪ್ರೆಡ್ ಮಾಡ್ಕೊಳ್ಬೇಕು. ಇವಾಗ ಮೊದಲಿಗೆ ಮಟನ್ ಲೇಯರ್ ಹಾಕ್ಕೊಳ್ಬೇಕು. ನೀವಿಲ್ಲಿ ಗ್ರೇವಿ ಎಕ್ಸ್ಟ್ರಾ ಮಾಡೋದಿಲ್ಲ ಅಂದರೆ ಈ ಗ್ರೇವಿ ಸಮೇತ ಮೊದಲಿಗೆ ಫಸ್ಟ್ ಲೇಯರೇ ಹಾಕ್ಕೊಳ್ಬೋದು. ನಾನಿಲ್ಲಿ ಮಟನದ್ದು ಫಸ್ಟ್ ಮಟನ್ ಪೀಸಸನ್ನು ಫಸ್ಟ್ ಲೇಯರ್ ಮಾಡಿದ ನಂತರ ರೈಸ್ ಲೇಯರನ್ನು ಹಾಕ್ಕೊಳ್ತಿದ್ದೇನೆ. ಮಟನನ್ನು ಎಲ್ಲ ಕಡೆ ಕವರ್ ಮಾಡ್ಕೊಳ್ಬೇಕು ರೈಸಲ್ಲಿ. ಈ ರೀತಿ ರೈಸ್ ಹಾಕಿದ ನಂತರ ಸ್ವಲ್ಪ ಬ್ರೌನ್ ಆನಿಯನ್ ಹಾಕ್ಕೊಳ್ಳೋಣ, ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಪುದೀನ ಹಾಕ್ಕೊಳ್ಳೋಣ. ಇದರ ಜೊತೆನೇ ಸ್ವಲ್ಪ ಹುರಿದಿಟ್ಕೊಂಡಿರುವ ಡ್ರೈ ಫ್ರೂಟ್ಸ್ ಕೂಡ ಹಾಕ್ಕೊಳ್ಳೋಣ. ಡ್ರೈ ಫ್ರೂಟ್ಸ್ ಸ್ಕಿಪ್ ಮಾಡ್ಕೊಳ್ಬೋದು. ಇವಾಗ ಸೆಕೆಂಡ್ ಲೇಯರ್ ಕೂಡ ಮಟನ್ ಪೀಸಸನ್ನು ಹಾಕೊಂಡ ನಂತರ ಇದಕ್ಕೆ ಮೇಲ್ಗಡೆಯಿಂದ ರೈಸ್ ಲೇಯರನ್ನು ಕವರ್ ಮಾಡ್ಕೊಳ್ಳೋಣ. ಸ್ವಲ್ಪ ತುಪ್ಪ ಬೇಕಿದ್ರೆ ಹಾಕೊಳ್ಳಿ, ಆಪ್ಷನಲ್, ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೊಳ್ಬೋದು. ಇವಾಗ ಮಟನ್ ಹಾಕಿದ ನಂತರ ರೈಸ್ ಇದು ಲೇಯರ್ ಇನ್ನೊಂದು ಹಾಕ್ಕೊಳ್ತಿದ್ದೇನೆ. ಫುಲ್ ಮಟನ್ ಪೀಸಸನ್ನು ಕವರ್ ಮಾಡ್ಕೊಳ್ಬೇಕು, ಈ ರೀತಿ ಹಾಕ್ಕೊಳ್ಬೇಕು. ರೈಸ್ ನೋಡಿ ಎಷ್ಟು ಚಂದ ಉದುರುದುರಾಗಿ ಬಂದಿದೆ ನೋಡಿ. ಈ ರೀತಿ ಎಲ್ಲ ಫುಡ್ ಲೇಯರ್ ಮಾಡಿದ ನಂತರ, ರೈಸ್ ಎಲ್ಲ ಲೇಯರ್ ಮಾಡಿದ ನಂತರ ಈ ರೀತಿ ಫಿಂಗರಿಂದ ಹೋಲ್ ಮಾಡ್ಕೊಳ್ತಿದ್ದೇನೆ. ಇಲ್ಲಿ ನಾನು ಫುಡ್ ಕಲರ್ ಹಾಕ್ಕೊಳ್ತೇನೆ, ರೆಡ್ ಮತ್ತು ಯೆಲ್ಲೋ ಫುಡ್ ಕಲರ್ ಹಾಕ್ಕೊಳ್ತಿದ್ದೇನೆ. ಇದು ಆಪ್ಷನಲ್, ನೀವು ಬೇಕಿದ್ರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಬೋದು. ಫುಡ್ ಕಲರ್ ಆಪ್ಷನಲ್, ಬೇಕಿದ್ರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ. ನಾನು ಯೆಲ್ಲೋ ಮತ್ತು ರೆಡ್ ಫುಡ್ ಕಲರ್ ಹಾಕ್ಕೊಳ್ತಿದ್ದೇನೆ. ಈ ರೀತಿ ಫುಡ್ ಕಲರ್ ಹಾಕಿದ ನಂತರ ಉಳಿದಿರುವ ಬ್ರೌನ್ ಆನಿಯನ್ಸ್ ಹಾಕ್ಕೊಳ್ಳೋಣ. ಬ್ರೌನ್ ಆನಿಯನ್ಸ್ ಜೊತೆ ಹುರಿದಿರುವ ಗೋಡಂಬಿ ಹಾಕ್ಕೊಳ್ಳೋಣ. ನಂತರ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಮತ್ತು ತುಪ್ಪ ಏನು ಉಳಿದಿದೆ ಅದನ್ನು ಕೂಡ ಎಲ್ಲವನ್ನು ಹಾಕ್ಕೊಳ್ಳೋಣ. ಎಲ್ಲ ತುಪ್ಪ ಮತ್ತು ಸ್ವಲ್ಪ ನೀರು ಹಾಕ್ಕೊಂಡು ನಾವು ದಮ್ಮಲ್ಲಿ ಇಡಬೇಕು. ಈ ರೀತಿ ಫುಲ್ ನೀರು ಹಾಕ್ಕೊಂಡು ತವದ ಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಇವಾಗ ನಾವು ಪಾತ್ರೆಯನ್ನು ತವದ ಮೇಲೆ ಇಡೋಣ. ಇವಾಗ ಈ ಪಾತ್ರೆಗೆ ಒಂದು ಕರೆಕ್ಟಾದ ಫುಲ್ ಕ್ಲೋಸ್ ಆಗುವ ಒಂದು ಪ್ಲೇಟನ್ನು ಅದರ ಮೇಲೆ ಇಟ್ಟು, ಭಾರವಾದ ಯಾವುದಾದ್ರೂ ವಸ್ತುವನ್ನು ಅದರ ಮೇಲೆ ಇಟ್ಟು ಒಂದು 10 ನಿಮಿಷ ದಮ್ ಇಡೋಣ. ಇವಾಗ ಇಲ್ಲಿ ಬಿರಿಯಾನಿ ಗ್ರೇವಿ ಮಾಡಲಿಕ್ಕೆ ಸ್ವಲ್ಪ ಎಣ್ಣೆ ತಗೊಂಡೆ. ಇದಕ್ಕೆ ಸ್ವಲ್ಪ ಚಕ್ಕೆ, ಒಂದು 2 ತುಂಡು ಚಕ್ಕೆ ಮತ್ತು ಒಂದು ಈರುಳ್ಳಿ ಪೇಸ್ಟ್ ಹಾಕ್ಕೊಂಡೆ. ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಈಗ ಈರುಳ್ಳಿ ಚೆಂದ ಫ್ರೈ ಆದ ನಂತರ ಒಂದು ಟೊಮೆಟೊದು ಪ್ಯೂರಿ ಹಾಕ್ಕೊಳ್ಳೋಣ. ಇಲ್ಲಿ ಬಿರಿಯಾನಿ ಗ್ರೇವಿ ಮಾಡೋದಾದರೆ ಮಾತ್ರ ಈ ರೀತಿ ಮಾಡ್ಕೊಳ್ಬೋದು, ಇಲ್ಲಾಂದರೆ ಅದೇ ಗ್ರೇವಿಯಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ತಿನ್ಬೋದು. ಈಗ ಎರಡನ್ನು ಚೆಂದ ಫ್ರೈ ಮಾಡ್ಕೊಳ್ಬೇಕು. ಒಳ್ಳೆ ಕುದಿ ಬರ್ತಿದೆ, ಹಸಿ ವಾಸನೆ ಎಲ್ಲ ಹೋಗಬೇಕು. ಇಲ್ಲಿ ಕೊತ್ತಂಬರಿ ಸೊಪ್ಪು, ಬ್ರೌನ್ ಆನಿಯನ್ ಮತ್ತು ಮೊಸರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೇನೆ, ಇದನ್ನು ಹಾಕ್ಕೊಳ್ಳೋಣ. ಇವಾಗ ಒಂದು ಸಲ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ರೀತಿ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ನಾವು ಏನು ಆವಾಗ ಗ್ರೇವಿ ರೆಡಿ ಮಾಡ್ಕೊಂಡಿದ್ದೇವೆ ಅದರಲ್ಲಿ ಯಾವುದಾದ್ರೂ ಸ್ವಲ್ಪ ಗ್ರೇವಿ ಉಳಿದಿರ್ತದಲ್ಲ, ಮಟನ್ ಏನು ಬೇಯಿಸ್ಕೊಂಡಿದ್ದೇವೆ ಅದರಲ್ಲಿ ಗ್ರೇವಿ ಉಳಿದದನ್ನು ಅದಕ್ಕೆ ಹಾಕ್ಕೊಳ್ಬೇಕು. ಇವಾಗ ನೋಡಿ ಯಾವ ಕಲರ್ ಬಂದಿದೆ ನೋಡಿ, ಒಳ್ಳೆ ಒಂದು ಸಲ ಮಿಕ್ಸ್ ಮಾಡಿ ಹೀಗೆ ಒಂದು 5 ನಿಮಿಷ ಹಾಗೆ ಕುಕ್ ಆಗಲಿಕ್ಕೆ ಬಿಡೋಣ. ಇವಾಗ ನೋಡಿ ಎಣ್ಣೆ ಎಲ್ಲ ಮೇಲೆ ಬಂದಿದೆ. ಸ್ವಲ್ಪ ಅದೇ ಪಾತ್ರೆಗೆ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ನಿಮಗೆ ಯಾವ ಕನ್ಸಿಸ್ಟೆನ್ಸಿ ಬೇಕು ಗ್ರೇವಿ, ಆ ಕನ್ಸಿಸ್ಟೆನ್ಸಿಗೆ ಬೇಕಾದಷ್ಟು ನೀರು ಹಾಕ್ಕೊಂಡ್ರೆ ಆಯಿತು. ಒಂದ್ಸಲ ಎಲ್ಲ ಮಿಕ್ಸ್ ಆದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಅರ್ಧ ಟೀ ಸ್ಪೂನ್ ಸಕ್ಕರೆ ಹಾಕೊಳ್ಳೋಣ, ಟೇಸ್ಟ್ ಬ್ಯಾಲೆನ್ಸ್ ಮಾಡಲಿಕ್ಕೆ. ಯಾವ ಕಲರ್ ಬಂದಿದೆ ನೋಡಿ, ರೆಸ್ಟೋರೆಂಟಲ್ಲಿ ಯಾವ ಕಲರ್ ಇರ್ತದೆ ಅದೇ ಕಲರ್ ಇದೆಯಲ್ಲ, ಹೀಗೆ ಬಾಯ್ಲ್ ಆಗಲಿ. ಈಗ ನಾವು ಬಿರಿಯಾನಿ ಕಡೆ ಬರೋಣ. ದಮ್ಮಲ್ಲಿಟ್ಟ ಬಿರಿಯಾನಿಯನ್ನು ತೆಗಿಯೋಣ. 10 ನಿಮಿಷ ಆಗಿದೆ. ಯಾವ ರೀತಿ ಬಂದಿದೆ ನೋಡಿ, ಸೂಪರ್ ಆಗಿದೆ. ರೆಸ್ಟೋರೆಂಟಲ್ಲಿ ಯಾವ ರೀತಿ ಕೊಡ್ತಾರೆ ಅದೇ ರೀತಿ ಬಂದಿದೆ. ಎಷ್ಟು ಉದುರಾಗಿ ಬಂದಿದೆ ನೋಡಿ ಅನ್ನ. ನೋಡಿದ್ರಲ್ಲ ಎಷ್ಟು ಸಿಂಪಲ್ಲಾಗಿ ಮಟನ್ ಬಿರಿಯಾನಿ ಮಾಡ್ಕೊಳ್ಬೋದಂತ. ಅನ್ನ ನೋಡಿ ಯಾವ ರೀತಿ ಹೋಟೆಲಲ್ಲಿ ಯಾವ ರೀತಿ ಬರ್ತದೆ ಅದೇ ರೀತಿ ಇದೆ. ಇಲ್ಲಿ ಕಲರ್ ಆಪ್ಷನಲ್, ನೀವು ಬೇಕಿದ್ರೆ ಹಾಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಅಲ್ಲಿ ನಮ್ಮ ಗ್ರೇವಿ ಕೂಡ ರೆಡಿ ಆಯಿತು. ಅಷ್ಟೇ ಕುದಿ ಬಂದ ನಂತರ ಬೇಕಿದ್ರೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಗ್ಯಾಸ್ ಫ್ಲೇಮ್ ಆಫ್ ಮಾಡ್ಕೊಂಡ್ರೆ ಆಯಿತು. ಇಲ್ಲಿ ಪ್ಲೇಟಲ್ಲಿ ಸರ್ವ್ ಮಾಡ್ತಿದ್ದೇನೆ ವಿತ್ ಸಲಾಡ್ ಮತ್ತು ನಾವು ರೆಡಿ ಮಾಡಿಟ್ಕೊಂಡಿರುವ ಗ್ರೇವಿ. ಯಾವ ರೀತಿ ಬಂದಿದೆ ನೋಡಿ ಮಟನ್ ಬಿರಿಯಾನಿ, ತುಂಬ ಟೇಸ್ಟಿಯಾಗಿ ಬರುತ್ತೆ. ನೀವು ಕೂಡ ಟ್ರೈ ಮಾಡಿ. ಮತ್ತು ತುಂಬ ಈಸಿ, ಯಾವುದೇ ಎಕ್ಸ್ಟ್ರಾ ಫ್ಯಾನ್ಸಿ ಐಟಮ್ ಹಾಕಲಿಕ್ಕೆಲ್ಲ ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು.
ನೋಡಿದ್ರಲ್ಲ ಎಷ್ಟು ಟೆಂಪ್ಟಿಂಗ್ ಆಗಿದೆ ನಮ್ಮ ಬಿರಿಯಾನಿ ಅಂತ. ಮಟನ್ ಬಿರಿಯಾನಿ ಅಂತೂ ಸೂಪರ್ ಆಗಿದೆ, ಆದರೆ ಗಂಟೆ ಮಾತ್ರ 2:30 ಆಗಿದೆ. ನಾನು ಆವಾಗಲೇ ಹೇಳಿದಿಲ್ಲ ಈ ಗಂಟೆ 2 ಗಂಟೆ ಇದೆ ನಂತರನೇ ನಂದು ಈ ರೆಸಿಪಿ ಮುಗಿದೆ ಅಂತ. ಸೊ ರೆಸಿಪಿ ಮುಗಿದಿದೆ, ತುಂಬ ಅಂದರೆ ತುಂಬ ಟೇಸ್ಟಿ ಆಗಿದೆ. ಹಿಂಗೆ ಒಂದು ಸ್ವಲ್ಪ ಹಾಕೊಂಡು ಹಿಂಗೆ ತಿಂತ ಇದ್ರೆ ಏನು ಬಿಸಿ ಗೊತ್ತಾ, ತುಂಬ ಬಿಸಿ ಇದೆ. ಇದ್ರ ಜೊತೆ ಸ್ವಲ್ಪ ಮಟನ್ ತಾಡಿತನ್ನು ಅಮಸರ ತುಂಬಾ ಅಂದ್ರೆ ತುಂಬಾ ಟೇಸ್ಟಿಯಾಗಿ ಬಂದಿದೆ. ನೀವು ಕೂಡ ಟ್ರೈ ಮಾಡಿ, ಯಾವ್ದಾದ್ರು ಫಂಕ್ಷನ್ ಇದ್ದಾಗ ಈ ರೆಸಿಪಿಯನ್ನು ಮಾಡಿ, ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಸೊ ನೀವು ಕೂಡ ಟ್ರೈ ಮಾಡಿದ್ರೆ ಹೇಗಾಗಿದೆ ಅಂತ ಹೇಳಿ. ಯಾರಾದ್ರೂ ನನ್ನ ಚಾನೆಲ್ಗೆ ಹೊಸದಾಗಿ ಬಂದಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಪಕ್ಕದಲ್ಲಿರುವ ಬೆಲ್ ಬಟನ್ ಪ್ರೆಸ್ ಮಾಡಿ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ, ಟ್ರೈ ಮಾಡಿ ಆಯ್ತಾ ರೆಸಿಪಿ ಮಾತ್ರ.